ಇವತ್ತು ರಾತ್ರಿ ಸುಮಾರು ಜನ ಸನ್ರೈಸ್ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ಸನ್ರೈಸ್ ಆಗೋಗ್ಬಿಡ್ತು. ಏನು ಗುರು, ಒಂದು ಪ್ಯಾಟರ್ನ್ ಫಾಲೋ ಆಗ್ತಾ ಇತ್ತು, ಆ ಒಂದು ಪ್ಯಾಟರ್ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಮತ್ತೊಂದು ಪ್ಯಾಟರ್ನ್ ಸ್ಟಾರ್ಟ್ ಆಗೋಗ್ಬಿಡ್ತು. ಫಸ್ಟ್ 4 ಮ್ಯಾಚ್ ನೋಡ್ತು ಅಂತಂದರೆ ಏನು ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆದ್ದಿದ್ದೋ, ಟಾಸ್ ಗೆದ್ದವ್ರು ಗೆದ್ದಿದ್ದೋ. ಸೆಕೆಂಡ್ 2 ಮ್ಯಾಚ್ನ ನೋಡ್ತು ಅಂತಂದರೆ ಹೌದು ಅವೇ ಟೀಮ್ ಗೆದ್ದಿದೆ. ನೋಡಿ ಗಮನಿಸ್ತು ಅಂದರೆ ಫಸ್ಟ್ 4 ಮ್ಯಾಚು ಹೋಮ್ ಟೀಮ್ ಗೆದ್ದಿದೆ. ಸೆಕೆಂಡ್ 2 ಮ್ಯಾಚು ನೆನ್ನೆ ಮ್ಯಾಚ್ ಆಗಿರ್ಬೋದು, ಇವತ್ತಿನ ಮ್ಯಾಚ್ ಆಗಿರ್ಬೋದು, ಅವೇ ಟೀಮ್ ಗೆದ್ದಿದೆ. ಬಟ್ ಮೊದಲನೇ ಮ್ಯಾಚ್ನ ಗೆದ್ದಿದೆ ಫಸ್ಟ್ ಬ್ಯಾಟಿಂಗ್ನ ಆಡ್ಬಿಟ್ಟು ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ಅವರು 6 ಮ್ಯಾಚಲ್ಲಿ ಮೊದಲನೇ ಮ್ಯಾಚ್ ಗೆದ್ದಿರೋದು ಫಸ್ಟ್ ಬ್ಯಾಟಿಂಗ್ ಆಡಿರುವಂಥ ಟೀಮು. ಎಲ್ಲನೂ ಕೂಡ ಲಾಸ್ಟ್ 5 ಮ್ಯಾಚನ್ನು ಕೂಡ ಸೆಕೆಂಡ್ ಬ್ಯಾಟರ್ ಆಡಿರುವಂಥ ಟೀಮೇನೆ ಗೆದ್ದಿರೋದು. ಇನ್ನೇನಿದ್ರು ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡವ್ರಿಗೆ ಗೆಲ್ತಾರೆ, ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡವ್ರಿಗೆ ಗೆಲ್ತಾರೆ. ಬಟ್ ಈ ಮ್ಯಾಚು ಡಿಫ್ರೆನ್ಸ್ ಆಗಿದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡವ್ರು ಗೆದ್ದಿಲ್ಲ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡವ್ರು ಸೋತಿರೋದು. ಸೊ ಸೀನ್ ನೋಡಿ ಹಿಂಗಿದೆ ಅಂತ. ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ಅವರು ಯಾವ ಥರ ಕಾಣಿಸ್ಕೊಂಡ್ರು ಅಂತಂದರೆ ಪೋಪ್ಳಲ್ಲಿ ಅದ್ದೂರಿ ಅಬ್ಬರ ಕಾಣಿಸ್ಕೊಂಡಿದ್ದು. ಟ್ರಾವಿಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ ಇಬ್ಬರು ಕೂಡ ಹಳೇ ಟ್ರಾವಿಸ್ ಹೆಡ್ ಮತ್ತು ಹಳೇ ಅಭಿಷೇಕ್ ಶರ್ಮಾ ನೋಡಿದಾಗಿತ್ತು. ಫಸ್ಟ್ ಮ್ಯಾಚಲ್ಲಿ ಕಾಣಿಸ್ಕೊಂಡ್ರಲ್ಲ RCB ಅಗೇನ್ಸ್ಟು ಡಮಿ ಆಗೋಗ್ಬಿಟ್ಟಿದ್ರು ಇಬ್ಬರು ಕೂಡ. ಬಟ್ ಪೋಬ್ಳಲ್ಲಿ ಏನು ವಾಂಚಿದ್ರು, ಸೈಕಾಗಿ ವಾಂಚಿದ್ರು. 84 ರನ್ನು 1 ವಿಕೆಟ್ನ ಕಳ್ಕೊಂಡು 84 ರನ್ನು ಟ್ರಾವಿಸ್ ಹೆಡ್ ಅವರು ಇನಿಷಿಯಲ್ ಬ್ರೇಕ್ ಥ್ರೋ ಆಗಿದ್ದು. ಕಾರ್ತಿಕ್ ತಾಗಿ ಅಂತ ವಿಕೆಟ್ ತೊಗೊಂಡಿದ್ದು. ಸೊ ಏನಲ್ಲೇನೋ ಅವತ್ತು ಕೂಡ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ಅಲ್ಲಿ ಬಾಲ್ ಮೇಲೆಗಡೆ ಹೋಯಿತು, ಕ್ಯಾಚ್ ತಾಕೊಂಡ್ರು. ಇನ್ನೊಂದು ಪೋಪ್ಳೆ ಲಾಸ್ಟ್ ಓವರ್ ಆಲ್ಮೋಸ್ಟ್ ಆಗಿತ್ತು. ಸೊ ಅದಾದ ನಂತರ ಅಭಿಷೇಕ್ ಶರ್ಮಾ ಫಸ್ಟು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಟ್ರಾವಿಸ್ ಹೆಡ್ನೇ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ ಅಭಿಷೇಕ್ ಶರ್ಮಾ ಅವರು ಬ್ಲಾಸ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಅಭಿಷೇಕ್ ಶರ್ಮಾ ಅವರು ಔಟ್ ಆದಂಥ ರೀತಿ ಏನಿದೆ ಇದು ಸ್ವಲ್ಪ ಒಂಥರ ಕಾಂಟ್ರವರ್ಷಿಯಲ್ಲೇ. ವರುಣ್ ಚಕ್ರವರ್ತಿ ಅವ್ರು ಕ್ಯಾಚ್ನ ಕಂಪ್ಲೀಟ್ ಮಾಡಿಲ್ವಾ ಅನ್ನೋದು ಎಕ್ಸ್ಟ್ರಾ ಪ್ರಶ್ನೆ ಆಗಿನೇ ಉಳ್ಕೊಂಡ್ಬಿಟ್ಟಿದೆ ಇವಾಗ. ಸ್ವಲ್ಪ ಜನ ಹೇಳ್ತಿರೋದು ನಾಟ್ ಔಟ್ ಅಂತ, ಸ್ವಲ್ಪ ಜನ ಹೇಳ್ತಿರೋದು ಔಟ್ ಅಂತ. ಸೊ ಒಂಥರ 50-50 ಡಿಸಿಷನ್ ಇದ್ದಾಗ ಪಾಯಿಂಟ್ ಆಫ್ ವ್ಯೂ ಅಂತೂ ಜನಗಳದ್ದು ಇದ್ದಿದ್ದೇನೆ. ಸೊ ನನ್ನ ಅನಿಸಿಕೆ ಪ್ರಕಾರ ಅದು ನಾಟ್ ಔಟ್ ಆಗೇ ಇತ್ತು, ಅದು ಗ್ರೌಂಡಿಗೆ ಟಚ್ ಆಗಿತ್ತು ಅನ್ನೋ ಒಂದು ಫೀಲ್ ಬರ್ತಿತ್ತು. ಅಭಿಷೇಕ್ ಶರ್ಮಾ ಅವ್ರು ನಾಟ್ ಔಟ್ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಬಟ್ ಇರಲಿ ಬಿಡಿ, ಪರವಾಗಿಲ್ಲ. ಗೆದ್ದಿದ್ದಾರಲ್ಲ ಸನ್ರೈಸ್ ಇರೋಬತ್ತನ್ನ, ಸೋತಿತ್ತು ಅಂತಂದರೆ ಅದು ಮ್ಯಾಟ್ರ್ ಆಗ್ಬೋದಾಗಿತ್ತು ಅಂತ ಅನ್ಕೊಬೋದಾಗಿತ್ತು. ಬಟ್ ಗೆದ್ದಿದ್ದಾರಲ್ಲ, ಒಳ್ಳೆ ಸ್ಕೋರ್ ಕೂಡ ಹೊಡೆದಿದ್ದಾರೆ ಇಬ್ಬರು ಓಪನರ್ಸು. 46-48 ಇಬ್ಬರು ಕೂಡ ಮ್ಯಾಚ್ ಮಾಡ್ಕೊಂಡು ಹೊಡೆದಿದ್ದಾರೆ. 21 ಬಾಲು ಹಂಚ್ಕೊಂಡು ಆಡಿದ್ದಾರೆ ಕರೆಕ್ಟಾಗೆ. ಆಲ್ಮೋಸ್ಟ್ ಒಂದೇ ಸ್ಟ್ರೈಕಲ್ಲಿ ಆಡಿದ್ದಾರೆ, 21 ಬಾಲ್ ಆಡಿದ್ದಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು. 84 ರನ್ನ ಪೋಪ್ಳೆ ಆಗ್ತಾ ಇದ್ದಂಗೆ 1 ವಿಕೆಟ್ನ ಕಳ್ಕೊಂಡು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದ್ದಂಗೆ ಒಂದು ಮೈನು ಪಿಲ್ಲರು ಹಾಕ್ದಂಗೆ ಇತ್ತಲ್ಲಿ. ಬ್ಲೆಸ್ಸಿಂಗ್ ಮುಜರ್ಬಾನಿ ಇವತ್ತು ಒಂಥರ ಬ್ಲೆಸ್ಸಿಂಗೇ ಆಗೋಗ್ಬಿಟ್ಟಿದ್ರು. ಹೌದು, 4 ವಿಕೆಟ್ನ ಎತ್ತಿರೋದು. ಡೆತ್ತಲ್ಲಿ 2 ವಿಕೆಟು, ಮಿಡ್ಲ್ ಓವರ್ಸಲ್ಲಿ 2 ವಿಕೆಟ್ನ ಎತ್ತಿದ್ದು. ಇಶಾನ್ ಕಿಶಾನ್ ಅವರ ವಿಕೆಟು. ಇಶಾನ್ ಕಿಶಾನ್ ಪಾಪ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ಯಾಕಂದರೆ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ರು, ಬೌಂಡ್ರಿನಲ್ಲಿ ಇನ್ನೊಂದು ಸ್ವಲ್ಪ ಎಲಿವೇಶನ್ ಸಿಕ್ಬಿಟ್ಟಿದ್ದು ಅಂದರೆ 6 ಕನ್ವರ್ಟ್ ಆಗಿಬಿಟ್ಟಿರೋದು. ಬಟ್ ಅದೇ ಏನೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಔಟಾಯಿತು ಅಂದರೆ ಬಿಡುಗರು ತಿನ್ಕಾಡ್ಬಿಟ್ಟ, ಇವನು ನೆಟ್ಟಿಗೆ ಆಡಲಿಲ್ಲ ಅಂತ ಅನ್ಬೋದು. ಬಟ್ ಇಶಾನ್ ಕಿಶಾನ್ ಆಡಿದಂಥ ರೀತಿ, ಹೊಡೆದಂಥ ಏಟು, ಜೊತೆಗೆ ಇಲ್ಲಿ ಟ್ರಾವಿಸ್ ಹೆಡ್ ಹೊಡೆದಂಥ ಏಟ್ ಆಗಿರ್ಬೋದು, ಆಮೇಲೆ ಅಭಿಷೇಕ್ ಶರ್ಮಾ ಆಡಿದಂಥ ಏಟ್ ಆಗಿರ್ಬೋದು. ಸೊ 3 ಜನ ಔಟ್ ಆದಂಥ ರೀತಿ ಏನಿದೆ, ಸೊ ಇದು ಮೆಚ್ಕೊಳ್ಳೇಬೇಕು. ಯಾಕಂದರೆ ಎಫರ್ಟ್ ಹಾಕ್ಬಿಟ್ಟು ಔಟ್ ಆಗಿದ್ದಾರೆ, ಏನಲ್ಲೇನು ಟೆನ್ಕಾಗ್ಬಿಟ್ಟು ತಡೆದಾಡ್ಬಿಟ್ಟು ಔಟ್ ಆಗಿಲ್ಲ. ಆಮೇಲೆ ಬಂದ್ರಪ್ಪ 100 ಕ್ಲಾಸ್ ನಂಬರ್ 4 ಬಂದರು. ನಿತೀಶ್ ಕುಮಾರ್ ರೆಡ್ಡಿನೇನು ಮೇಲ್ಗಡೆ ಅಟ್ಲಿಲ್ಲ, ಹೋಗಪ್ಪ 100 ಕ್ಲಾಸ್ ಅಂತ ಕಳಿಸಿದ್ರು. ಇವತ್ತು ಒಳ್ಳೆ ಕ್ರೂಷಿಯಲ್ ರನ್ಸ್ನ ಹೊಡೆದ್ರೆ. 52 ರನ್ನ ಅಂದರೆ ನಾವು ಅಂದ್ಕೊಂಡಿದ್ವಿ ಮೇಲ್ಗಡೆ ರನ್ನೇ ಒಂದು 50 ಹೊಡ್ಕೊಂಡ್ಬಿಡ್ತಾರೆ ಅಂತ, ಆರಾಮಾಗಿ 50 ಹೊಡ್ಕೊಂಡ್ಬಿಡ್ತಾರೆ ಓಪನರ್ಸ್ ಯಾರು ಒಬ್ಬರು ಅಂತ. ಬಟ್ ಇಬ್ಬರು ಕೂಡ 50 ಕಂಪ್ಲೀಟ್ ಆಗಿಲ್ಲ. ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡು ಆಡಿದಂಥ 100 ಕ್ಲಾಸಿಂದು 50 ಕಂಪ್ಲೀಟ್ ಆಗಿದ್ದು. 50 ಕಂಪ್ಲೀಟ್ ಆಗ್ತಾ ಇದ್ದಂಗೆ ಅವರು ಕೂಡ ಔಟ್ ಆಗ್ತಾರೆ. ಬ್ಲೆಸ್ಸಿಂಗ್ ಮುಜರ್ಬಾನಿಂಗ್ ಅಂತ ವಿಕೆಟು ನೋಡಿ. ಲಾಸ್ಟ್ 2 ಓವರ್ ಗಮನಿಸಿದ್ರ ಅಂತಂದರೆ 4 ವಿಕೆಟ್ನ ಕಳ್ಕೊಂಡಿದೆ. 4 ವಿಕೆಟ್ನ ಕಳ್ಕೊಂಡ್ರೆ SRH ಅವರು. ಯಾಕಂದರೆ 19th ಓವರ್ ವೈಭವ್ ಅವರು ಮಾಡಿದ್ದು. ಸೊ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ರು. ಆ ಓವರ್ ಕೂಡ 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಆ್ಯಂಡ್ ಇಲ್ಲೂ ಕೂಡ 20th ಓವರ್ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಇನ್ನೇನು ಹೊಡಿಲೇಬೇಕಾಗಿತ್ತು, ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆದರೆ ಅಷ್ಟೇ. ಅಲ್ಲಿ ಏನು ಇವರೇ ವಿಕೆಟ್ ಟೇಕಿಂಗ್ ಬಾಲ್ ಹಾಕ್ಬಿಟ್ಟೇನು ವಿಕೆಟ್ ತೆಗೆದುಬಿಟ್ರು ಅಂತೇನಿಲ್ಲ. ಹೌದು, ವೈಭವ್ ಅವರ 19ನೇ ಓವರು ವಿಕೆಟ್ ಟೇಕಿಂಗ್ ಬಾಲ್ ಹಾಕಿ ವಿಕೆಟ್ ತೆಗೆದ್ರು ಅಂತ ಹೇಳ್ಬೋದು. ಬಟ್ ಬ್ಲೆಸ್ಸಿಂಗ್ ಮುಜರ್ಬಾನಿ ಲಕ್ಕಿಂದ ಬಿದ್ದಂಥ ವಿಕೆಟ್ಗಳು ಅಂತ ಹೇಳ್ಬೋದು. ನಿತೀಶ್ ಕುಮಾರ್ ರೆಡ್ಡಿಯ 39 ಕ್ರೂಷಿಯಲ್ ರನ್ಸ್ ಹ್ಯಾಂಡ್ರಿ ಕ್ಲಾಸನ್ ಅವರ ಜೊತೆಗೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಆಲ್ಮೋಸ್ಟ್ ಲಾಸ್ಟ್ ರೌಂಡ್ ಕೂಡ ನಿಂತ್ಕೊಂಡಿದ್ರು. ಇದನ್ನಂತೂ ಮೆಚ್ಕೊಳ್ಳೇಬೇಕು. ವರುಣ್ ಚಕ್ರವರ್ತಿ ಯಾರಪ್ಪ 2 ಓವರ್ಗೆ 31 ರನ್ ಹೊಡೆಸ್ಕೊಂಡ್ಬಿಟ್ರು. ಸ್ವಾಗತ ಮಾಡ್ಬಿಟ್ರು ಹಂಗೇನೆ ಪೋಪ್ಳಲ್ಲಿ. ಸ್ವಾಗತ ಬಾರಾಮಾಚಿನ ಅಂತ ಟ್ರಾವೆಲ್ಸ್ ಹೆಡ್ ಹಾಕೊಂಡಲ್ಲಿ 25 ರನ್ ವಾಚಿಬಿಟ್ರು ಮೊದಲನೇ ಓವರಲ್ಲೇ. ಕಳೆದೋಗ್ಬಿಟ್ರಲ್ಲೇ 2ನೇ ಓವರ್ ಕೊಟ್ಟರು, ಪರವಾಗಿಲ್ಲ. 2ನೇ ಓವರ್ ಡಿಸೆಂಟಾಗಿ ಮಾಡಿದ್ರು. ಬಟ್ 2 ಓವರ್ ನೋಡಿ, ಮೈನ್ ಬೌಲರ್, ಒನ್ ಆಫ್ ದ ಮೈನ್ ಬೌಲರು, ಕೀ ಬೌಲರು, ಮಿಸ್ಟ್ರಿ ಎಲಿಮೆಂಟ್ ಅಂತ ಇಟ್ಕೊಂಡಿದ್ದಂಥ ಒಂದು ಎಲಿಮೆಂಟೇ ಒಂಥರ ಕಾಣೆ ಆಗೋಗ್ಬಿಡ್ತು ಅಲ್ಲಿ KKR ಅವ್ರಿಗೆ. ನಿನಗೆ ಹೊಡಿತಾರೆ, ಹೋಗಪ್ಪ ಸೈಡಿಗೆ ಕೂತ್ಕೊಂಡ್ಬಿಡು ಅಂತ. ಯಾರಿಗೆ ಹೊಡೆದಿಲ್ಲ ಇವತ್ತಲ್ಲಿ, ಹೊಡೆದವ್ರಲ್ಲಿ
ಪರವಾಗಿಲ್ಲ, ಮುಜರ್ಬಾನಿ ಚೆನ್ನಾಗಿ ಮಾಡಿದರು. ಕಾರ್ತಿಕ್ ತ್ಯಾಗಿ ಸರಿಯಾಗಿ ವಾಂಚಿಸ್ಕೊಂಡ್ರು. ಆಲ್ಮೋಸ್ಟ್ ಎಷ್ಟು 48-49 ರನ್ಸ್ನ ವಾಂಚಿಸ್ಕೊಂಡಿದ್ದಾರೆ. ವೈಭವ್ ಅವರು ಕೂಡ ಚೆನ್ನಾಗಿ ವಾಂಚಿಸ್ಕೊಂಡಿದ್ದಾರೆ. ಅದೇ 19ನವರು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು, ಅದು ಬಿಡ್ತು, ಆದರೆ ಸರಿಯಾಗಿನೇ ವಾಂಚಿಸ್ಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಸಕ್ಕತ್ತಾಗಿನೇ ವಾಂಚಿಸ್ಕೊಂಡಿದ್ದಾರೆ. 227 ರನ್ ಇದೇನಾದ್ರು ಚೇಸ್ ಡೌನ್ ಆಗೋಗ್ಬಿಡಿತು ಅಂದರೆ KKR ಅವರ ಹೈಯೆಸ್ಟ್ ರನ್ ಚೇಸ್ ಎವರ್ ಆಗೋಗ್ಬಿಟ್ಟಿರೋದು. ಬಟ್ ಅದಕ್ಕೆ ಬಿಟ್ಕಂಗೆ ಕೊಟ್ಟಿಲ್ಲ. 65 ರನ್ನ ಮಾರ್ಜಿನ್, ಹೆವಿ ಮಾರ್ಜಿನ್ ವಿಕೆಟ್ ತೊಗೊಂಡ್ಬಿಟ್ಟಿರೋದು. ನಾನು ಫಸ್ಟೇ ಹೇಳಿದ್ದೆ ನಿಮಗೆ, ಸ್ಕ್ವಾಡ್ ಪಿಕ್ ಆಗ್ದಲೇ ಹೇಳಿದ್ದೆ, ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ. KKR ತಿಪ್ಪುರ್ಲಾಗ ಹೊಡೆದ್ರು ಕೂಡ ಟ್ರೋಫಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ಕ್ವಾಲಿಫೈ ಆಗೋದು ಅಸಾಧ್ಯ ಅನ್ನೋ ಥರ ಕಾಣಿಸ್ತಾ ಇದೆ ನನಗೆ ಅಂತ. KKR ಥರ ಡಬ್ಬಾ ಟೀಮು ಇಲ್ಲವೇ ಇಲ್ಲ ಅಂತ ಹೇಳಿದ್ದೆ. ಸೊ ಅದೇ ರೀತಿ 2 ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನ ಸೋತಿದ್ದಾರೆ. ಬ್ಯಾಟಿಂಗ್ ಓಕೆ ಗುರು KKRದು, ಬಟ್ ಬ್ಲೇಮ್ ಏನಿದ್ರು ಕೂಡ ಮಾಡಬೇಕಾಗಿರೋದು ಬೌಲಿಂಗ್ ಬಗ್ಗೆನೇ ಅಂತಲೇ ಅನ್ಕೊಬೋದು. ಸೊ ಇವತ್ತಿನ ಬ್ಯಾಟಿಂಗಲ್ಲೂ ಕೂಡ ಸ್ವಲ್ಪ ಫ್ಲಾಸ್ಗಳು, ಲ್ಯಾಪ್ಸ್ಗಳು ಎಲ್ಲ ಆದೋ. 2 ರನ್ಔಟು ಕ್ರೂಷಲ್ ಆಗಿರೋಂಥ ನಂಬರ್ 3, ನಂಬರ್ 4 ಸ್ಲಾಟಲ್ಲಿ ಬರುವಂಥವ್ರು ರನ್ಔಟ್ಗಳಾಗಿದ್ದು. ಸೊ ಹೊಡಿಬೋದಾಗಿತ್ತು, ಏನು ಟ್ರಿಕ್ಕಿ ಇರೋವಂಥ ವಿಕೆಟ್ ಏನಲ್ಲ, ಅಲ್ಲಿ ಸಖತ್ತಾಗೇನೆ ಇತ್ತು ಬ್ಯಾಟಿಂಗ್ ಆಡೋದಕ್ಕೆ ಸರ್ಫೇಸು. ಸೊ ಇವರು ಸೈಕ್ ಮಾಡಿಕೊಂಡು ಔಟ್ಗಳು ಹಾಕ್ಕೊಂಡು ಬೇಕು ಅನ್ನೋ ಥರ ಔಟ್ಗಳು ಹಾಕಂತು ಅಂತಂದರೆ ಸೊ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ರನ್ಔಟ್ ಅದು ಇಬ್ಬರು ಮೈನ್ ಬ್ಯಾಟರ್ಸ್ಗಳಾಗಿರೋಂಥವ್ರು ಇಬ್ಬರು ರನ್ಔಟಲ್ಲಿ. ಏನೋ ಒಬ್ಬರಾಯಿತು ಅಂತಂದರೆ ರನ್ಔಟ್ ಆಗೋದೇ ಕ್ರೈಮ್. ಇನ್ಫ್ಯಾಕ್ಟಲ್ಲಿ ಒಬ್ಬರು ಆಗೋದೇ ಕ್ರೈಮು, ಇಲ್ಲಿ ಇಬ್ಬಿಬ್ರು ರನ್ಔಟ್ ಆಗ್ತಾವ್ರಲ್ಲಿ. ಏನು ಹೇಳೋಣ ಇವರಿಗೆ. KKR ಒಟ್ಟಲ್ಲಿ ಸಖತ್ತಾಗಿನ ಸ್ಟಾರ್ಟ್ ಕೊಟ್ಟರು. ಫಿನ್ನಾಲನ್ನು ಹಾಕೊಂಡು ಪೈನ್ಗೆ ಫುಲ್ ಪೈನ್ ಬರ್ಸ್ಬಿಟ್ಟಿದ್ರು. ಮೊದಲನೇ ಓವರಲ್ಲೇ 25 ರನ್ 26 ರನ್ ಚಚ್ಚಾಕ್ಬಿಡ್ತಾರೆ ಹಂಗೆ ಹಾಕೊಂಡಲ್ಲಿ. ಫಿನ್ನಾಲನ್ನು ಯಾವ ಇಂಟೆಂಟಲ್ಲಿ ಇದ್ರು ಅಂತಂದರೆ 6 ಬಾಲು 7 ಬಾಲು ಆಡಿದ್ರಲ್ಲಿ, 6 ಬಾಲ್ ಆಡಿದ್ರು ಅಲ್ಲಿ. ಫಸ್ಟ್ ಓವರ್ ಫುಲ್ ಕಂಪ್ಲೀಟಾಗಿ ಆಡಿದ್ರು. ಫಾಸ್ಟೆಸ್ಟ್ 50 ಹೊಡ್ಕೊಂಬಿಡೋಣ ನಾನು ಆ ಒಂದು ಇಂಟೆಂಟಲ್ಲಿದ್ದರು. ಯಾಕಂದರೆ ಆಲ್ಮೋಸ್ಟ್ 28 ರನ್ ಬಂದ್ಬಿಟ್ಟಿದ್ದು. ಹೊಡ್ಕೊಂಬಿಡೋಣ ಪಟ್ ಅನ್ನಂಗೆ ಹೊಡೆದ್ಬಿಟ್ಟು ಫಾಸ್ಟೆಸ್ಟ್ 50 ಹೊಡ್ಕೊಂಬಿಡೋಣ ಅನ್ನೋ ಥರ ಆ ಒಂದು ಉದ್ದೇಶದಲ್ಲೇ ಹೊಡೆಯೋದಕ್ಕೆ ಹೋಗ್ಬಿಟ್ಟಿದ್ದು. ಸೆಕೆಂಡ್ ಓವರು ಹರ್ಷ್ ದುಬೆ ಬರ್ತಾರೆ. ಪೇಸರ್ಗೆ ಸರಿಯಾಗಿ ಇತ್ತಾವನೇ ಶಿಷ್ಯ ಕರ್ಕೊಂಬತ್ತೀನಿ ಸ್ಪಿನ್ನರ್ನ ಅಂತ ಕರ್ಕೊಂಬಂದರು ಕ್ಯಾಪ್ಟನು. ಸೊ ಈ ಕಡೆಯಿಂದ ಹರ್ಷ್ ದುಬೆ ಅವ್ರಿಗೆ ಕಾಟನ್ ಬೋಲ್ಡ್ ಆಗಿದ್ದು. ಬಾಟಮ್ ಎಡ್ಜಿಗೆ ಬಿದ್ದುಬಿಟ್ಟು ಒಳ್ಳೆ ಬೌಲಿಂಗ್ ಅಂತ ಹೇಳ್ಬೇಕು, ಒಳ್ಳೆ ಸ್ಕಿಲ್ ಇಟ್ಕೊಂಡು ಬೌಲಿಂಗ್ ಹಾಕಿದ್ರು. ಏನು ಹತ್ರ ಕೊಡಲಿಲ್ಲ ಅಲ್ಲಿ ಬಾಲ್ನ ಹೊಡೆಯೋದಕ್ಕೆ, ಸ್ವಲ್ಪ ವೈಡ್ ಲೈನಲ್ಲಿ ಇಟ್ಟಿದ್ರು ಬಾಲ್ನ. ಸೊ ಫಿನಾಲ್ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಅಜಿಂಕ್ಯ ರಹಾನೆ ಕೂಡ ಏನಂತ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಒಂದು ಇಂಟರ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದರೆ. ಸೊ ಅವ್ರ ವಿಕೆಟ್ನೇ ಇತ್ತು. ಜಯದೇವ್ ಬುನಾದ್ ಕಾಟು ಇನ್ನೇನು ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ರು, ಬಟ್ ಬಾಲ್ ಮೇಲೆ ಹೋಯ್ತಾ ಹೊರತು ಕ್ಲಿಯರ್ ಆಗಲಿಲ್ಲ. ಸೊ ಇಬ್ಬರು ಕೂಡ ಬೇಗನೆ ಔಟ್ ಆಗ್ತಾ ಇದ್ದಂಗೆ ಎಷ್ಟು 3 ವಿಕೆಟು 4 ವಿಕೆಟು ಕಳ್ಕೊಂಡ್ರು ಗುರು. 3 ವಿಕೆಟ್ ಅಂತ ಕಾಣಿಸಿದೆ ಪೋಪ್ಲಲ್ಲಿ. ಅವ್ರು ಹೊಡೆದಿದ್ದು 84 ರನ್ ಪೋಪ್ಲಲ್ಲಿ, ಇವ್ರು ಹೊಡೆದು 74 ರನ್ನು. ಅಂತ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಅಂದರೂ ಕೂಡ ಅವ್ರು 1 ವಿಕೆಟ್ನೇ ಕಳ್ಕೊಂಡಿದ್ರು, ಇವ್ರು 3 ವಿಕೆಟ್ನೇ ಕಳ್ಕೊಂಡಿದ್ರು. ಅದೇ ಒಂದು ವಿಕೆಟ್ನ ಕಳ್ಕೊಂಡಿದ್ದೇನೆ ಒಂಥರ ಮೈನ್ ಡಿಫ್ರೆನ್ಸ್ ಆಯಿತು ಅಂತ ಹೇಳಬೇಕು. ರನ್ಔಟ್ ವಿಚಾರಕ್ಕೆ ಬಂತು ಅಂತಂದರೆ ಮಗ ಎಂಥ ಸಿಲಿಯಾಗಿ ರನ್ಔಟ್ ಆದರು ಅಂತ ಅಂದರೆ, ಫಸ್ಟ್ ರನ್ಔಟ್ ಏನೋ ಬಿಡಿ ಕ್ಯಾಮ್ರಾನ್ ಗ್ರೀನ್ದು, ಅದಂತೂ ಒಪ್ಕೊಬೋದು. ಇವ್ರು ರನ್ಔಟ್ ಆಗಿದ್ದ ರೀತಿ, ಆ ರಘುವಂಶಿ ರನ್ಔಟ್ ಆಗಿದ್ದ ರೀತಿ ನೋಡ್ತು ಅಂತ. ಇನ್ಫ್ಯಾಕ್ಟ್ ಫಸ್ಟ್ ರನ್ಔಟಲ್ಲಿ ಅದೇ ಕ್ಯಾಮ್ರಾನ್ ರನ್ಔಟ್ ಆದ್ರಲ್ಲ, ಆ ರನ್ಔಟಲ್ಲಿ ರಘುವಂಶನೇ ಕಳಿಸ್ಬಿಡೋಣ ಅಂತ ಇದ್ರು, ಸ್ಯಾಕ್ರಿಫೈಸ್ ಮಾಡಿಬಿಡೋ ಅಂತಾರೆ. ಅಲ್ಲ ಏನು 25 ಕೋಟಿ ಕೊಟ್ಬಿಟ್ರೆ ಒಬ್ಬ ಪ್ಲೇಯರ್ಗೆ ಅಂತಂದರೆ, ಕ್ಯಾಮ್ರಾನ್ 25 ಕೋಟಿ ಕೊಟ್ಬಿಟ್ರಿ ಅಂತ ರಘುವಂಶಿ ಚೆನ್ನಾಗಿ ಆಡ್ತಿರೋ ಪ್ಲೇಯರು ಸ್ಯಾಕ್ರಿಫೈಸ್ ಮಾಡಬೇಕಾ ಅಲ್ಲಿ? ಏನು ತಪ್ಪೇ ಇಲ್ಲ ಅಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಕ್ಯಾಮ್ರಾನ್ ಗ್ರೀನ್ದಾನೆ ತಪ್ಪಲ್ಲಿ, ಅವರೇ ಓಡೋಗಿ ಮುಂದೆಗಡೆಯಲ್ಲಿ. ಇವ್ರೇನಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕು, ಅವ್ರೇನೋ ಕೊಡ್ಬರ್ಬೇಕು ಈ ಕಡೆ. ಏನು ರಘುವಂಶನೇನು ಇದು ಮಾಡ್ಕೊಂಡಿದ್ರು, ರಿಂಕು ಸಿಂಗ್ ಆಗಿರಲಿ ಅಥವಾ ಕ್ಯಾಮ್ರಾನ್ ಗ್ರೀನ್ ಆಗಿರಲಿ, ಏನು ಹೆವಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಹತ್ರಕ್ಕೆ. ರಘುವಂಶನೇನೋ ಒಳ್ಳೆ ಕಳಪೆ ಪ್ಲೇಯರ್ ಮಾಡಿಬಿಟ್ಟಿದ್ರು, ಅವರೇ ಚೆನ್ನಾಗಿ ಆಡ್ತಾಯಿದ್ದಾರೆ ಗುರು. ಇವ್ರಿಗೆ ಕಂಪೇರ್ ಮಾಡ್ತು ಅಂದರೆ ನನಗೆ ಸಿಕ್ಕಾಪಟ್ಟೆ ಉರ್ದೋಗ್ಬಿಡ್ತು. ಕ್ಯಾಮ್ರಾನ್ ಗ್ರೀನು ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಮಾಡಿಸ್ಬೇಕು ಅನ್ನೋ ಥರ ನೋಡಿದ್ರಲ್ಲ ರಘುವಂಶಿನ, ಅಲ್ಲಿ ಕರೆಕ್ಟಾಗಿ ಡಿಸಿಷನ್ ಬಂತು. ಅಲ್ಲಿ ಕ್ರಾಸ್ ಆಗಿಲ್ಲ, ಅಲ್ಲಿ ಶಿಷ್ಯ ಹೋಗು ನೀನೇ ಅಂತ ಕ್ಯಾಮ್ರಾನ್ ಗ್ರೀನಾಗ ಕಳಿಸು. ರಘುವಂಶಿ ಆಲ್ಮೋಸ್ಟ್ ಬೌಂಡ್ರಿಯನ್ನು ಹೊರಟೋಗ್ಬಿಟ್ಟಿದ್ರು. ನಾನೇ ಔಟು ಬಿಡುಗರು ಹೋಯ್ತೀನಿ ಅಂತ ಅಂದ್ಕೊಂಡು. ಏನಕ್ಕೆ ಹೋಗಬೇಕು? ಚೆನ್ನಾಗಿ ಆಡ್ತಿದ್ಯಲ್ಲ ಗುರು, ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡಿದೆ, ಈ ಮ್ಯಾಚು ಚೆನ್ನಾಗಿ ಆಡ್ತಿದ್ದೆ, ಏನಕ್ಕೆ ಹೋಗಬೇಕು ಅಲ್ಲಿ? ಏನಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕಲ್ಲಿ ಫಸ್ಟ್ ಆಫ್ ಆಲು? ಸೀರಿಯಸ್ ಈ ಥರ ಒಂದು ಮೆಂಟಾಲಿಟಿ ಇತ್ತು ಅಂದರೆ ಹೌದು, ಯಾರೇ ಏನೇ ಹೇಳ್ಬೋದಲ್ಲಿ ಟಗೌಟಲ್ಲಿ ಕೂತ್ಕೊಂಡು ಸಪೋರ್ಟ್ ಸ್ಟಾಫ್ ಅವರು, ಅವ್ರು ಸೀನಿಯರ್ ಪ್ಲೇಯರ್ಸು ಅಷ್ಟು ಕೋಟಿ ದುಡ್ಡು, ಇಷ್ಟು ಕೋಟಿ ಕೊಟ್ಟಿದ್ದು ದುಡ್ಡು ಅಂತೆಲ್ಲ. ಬಟ್ ಅವೆಲ್ಲ ಅಲ್ಲ ಅಮ್ಮ. ನೋಡಿ ರಿಂಕು ಸಿಂಗ್ ಅವ್ರು ಔಟ್ ಮಾಡಿಸ್ಬಿಡ್ತಾರೆ ಅಲ್ಲಿ. ರಿಂಕು ಸಿಂಗ್ ಏನಲ್ಲಿ ನಿಂತ್ಕೊಂಡು ಹೇಳ್ತಾವ್ರಲ್ಲಿ, ಏನೋ ಗುರು ಓಡ್ತಾ ಇದ್ದೆ, ಅಲ್ಲಿ ಬಾಲ್ ಇಲ್ಲೇ ಐತೆ ಅಂತ. ಅಲ್ಲಿ ರಘುವಂಶನ ಔಟ್ ಮಾಡಿಸ್ಬಿಡ್ತಾರೆ. ಅವ್ರೇನು ಓಡಿರಲಿಲ್ವಾ ರಿಂಕು ಸಿಂಗು? ಮುಂದೆಗಡೆ ಬಂದ್ಬಿಟ್ಟು ಹಿಂದೆಗಡೆ ಓಡೋಗ್ತಾರೆ. ಏನು ಸೀನಿಯರ್ ಪ್ಲೇಯರ್ ಆಗೋಗ್ಬಿಟ್ಟವ್ರು ಏನೋ ಮಾತ್ರಕ್ಕೆ. ಏನು ಆಡಿದ್ದೆ ಆಟ, ಅವರು ಆಡಿದ್ದೆ ದೌಲ್ಗಳಾಗೋಗ್ಬಿಟ್ಟಿದ್ದು ವೈಸ್ ಕ್ಯಾಪ್ಟನ್ ಆಗ್ತಾ ಇದ್ದಂಗಿಂದಲ್ಲಿ. ಏನಕ್ಕೆ ಬೈಬೇಕು ಅಲ್ಲಿ? ಹೌದು ಗುರು ನಂದು ತಪ್ಪಿದೆ ಅಂತ ಸುಮ್ಮನೆ ನಿಂತ್ಕೊಂಡ್ರೆ ಆಯ್ತಲ್ಲಿ. ಅಲ್ಲೇ ಗುರು ಅಲ್ಲಿ ಇನ್ನೂ ಬಾಲ್ ಇಲ್ಲೇ ಐತೆ ಓಡ್ ಬರ್ತಾ ಇದೆಯಲ್ಲ ಅಂತ. ಅವರು ಮುಂದೆ ಓಡ್ ಬಂದಿದ್ರು, ಅರ್ಧ ಪೇಸಿ ಓಡ್ ಬಂದ್ಬಿಟ್ಟು ಓಡಾಗಿದ್ದು ಹಿಂದೆಗಡೆ ಅಲ್ಲಿ. ಅದಿಲ್ಲ ತಲೆಯಲ್ಲಿ. ಪಾಪ ರಘುವಂಶ್ ಅವ್ರದ್ದು ಅನ್ಫಾರ್ಚುನೇಟ್ ವಿಕೆಟು, ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು ನನಗೆ. ಅವಾಗಲೇ ಔಟ್ ಆಗಬೇಕಾಗಿತ್ತು. ಏನೋ ಒಂದು ಸ್ವಲ್ಪ ಗ್ಯಾಪಿಂದ ಕ್ಯಾಮ್ರಾನ್ ಗ್ರೀನ್ ಅವ್ರು ಔಟ್ ಆಗಿಬಿಡ್ತಾರೆ. ಬಟ್ ಅದು ಕೂಡ ಸ್ಯಾಕ್ರಿಫೈಸೇ ಆಗಿರೋದು. ಇಲ್ಲೂ ಕೂಡ ಅವ್ರು ಸ್ಯಾಕ್ರಿಫೈಸ್ ಮಾಡಿದ್ದಲ್ಲಿ, ರಿಂಕು ಸಿಂಗೋಸ್ಕರ ಸ್ಯಾಕ್ರಿಫೈಸೇ ಮಾಡಿದ್ದಲ್ಲಿ. ಏನು ಮಾಡೋದಕ್ಕಾಗೋದಿಲ್ಲ. ಸೊ ಓಕೆ, 2 ರನ್ಔಟ್ ಆಗ್ತಾ ಇದ್ದಂಗೆ ಇವರು ಗಾಮ್ ನನ್ನ ಮಕ್ಳು ಆಡ್ದಂಗೆ ಆಡ್ತಾ ಇದ್ದಂಗೆ ಗೊತ್ತಾಗೋಗ್ಬಿಡ್ತು.
ಪಕ್ಕ ಕಾಲೆತ್ಕೊಂಡ್ಬಿಡ್ತಾರೆ KKR ಅವರು ಅಂತ. ಜಯದೇವ್ ಉನಾದ್ಕಟಿಗೆ 3 ವಿಕೆಟ್ ಬಿದ್ದಿರ್ಬೋದು, ಬಟ್ ಇವತ್ತು ಇಶಾನ್ ಮಾಲಿಂಗಾಗೆ 2 ವಿಕೆಟ್ ಬಿದ್ದಿರ್ಬೋದು, ಬಟ್ 4 ವಿಕೆಟ್ ಹೋಗುತ್ತೆ ಇಶಾನ್ ಮಾಲಿಂಗಾಗೆ. ಯಾಕಂದರೆ 2 ರೌಂಡ್ಸಲ್ಲಿ ಅವರ ಕೈ ಓಡಾಯಿತು, ಜೊತೆಗೆ 2 ಜೆನ್ಯೂನ್ ವಿಕೆಟ್ಸ್ನ ಬೇರೆ ಎತ್ತಿದ್ದಾರೆ. ಸೊ ಇಶಾನ್ ಮಾಲಿಂಗ ಒಂಥರ ಗೇಮ್ ಚೇಂಜರ್ ಆಗಿ ಹೋಗ್ಬಿಟ್ರು ಅಂತ ಹೇಳಬೇಕು ಬೌಲಿಂಗ್ ಯೂನಿಟ್ ಅಂತ ಬಂದಾಗ SRH ಅವರಿಗೆ. ಹೌದು, ಆ 2 ರನ್ಔಟ್ ಮಾಡಿರಲಿಲ್ಲ ಅಂತಂದರೆ ಖಂಡಿತ 65 ರನ್ ಕ್ಲೋಸ್ಗೆ ಹೋಗಿರೋದೇನೋ, ಬಟ್ 65 ರನ್ ಮಾರ್ಜಿನ್ ಅಂತೂ ಖಂಡಿತ ಗೆಲ್ತಾ ಇರಲಿಲ್ಲ, ಖಂಡಿತ ಕ್ಲೋಸ್ಗೆ ಹೋಗಿರೋದು. KKRನ ಬ್ಯಾಟಿಂಗ್ ಯೂನಿಟ್ ಚೆನ್ನಾಗೇ ಇತ್ತು. ಅದು ಔಟ್ ಆಗಿದ್ದು ಎಂಥವ್ರಿಗೂ ರನ್ಔಟಲ್ಲಿ ರಘುವಂಶಿ ಔಟ್ ಆಗಿದ್ದು, 50 ಕಂಪ್ಲೀಟ್ ಮಾಡಿದಂಥ ರಘುವಂಶಿ ಔಟ್ ಆಗಿದ್ದು, ಈ ಕಡೆಯಿಂದ ಕ್ಯಾಮ್ರಾನ್ ಗ್ರೀನ್ ಔಟ್ ಆಗಿದ್ದು. ಸೊ ಇಬ್ಬರು ಇದ್ದಿತ್ತು ಅಂದರೆ ಏನು ಬೇಕಾದ್ರೂ ಮಾಡಿರ್ಬೋದಾಗಿತ್ತು. ಬಿಡಿ, ಅನ್ಫಾರ್ಚುನೇಟ್ ಆದರೂ ಕೂಡ ಇಶಾನ್ ಮಾಲಿಂಗಾಗೆ ಕ್ರೆಡಿಟ್ ಅಂತೂ ಖಂಡಿತ ಹೋಗುತ್ತೆ ಬೌಲಿಂಗ್ ಯೂನಿಟಿಂದ ಬಂದಾಗ. ಸೊ ಅದಾದ ನಂತರ ಏನಂತ ಹೆವಿ ಏನು ಬಿಲ್ಡ್ ಆಗಲಿಲ್ಲ. ಯಾರಪ್ಪ ಹೊಡೆದಿರೋದು ಸ್ಕೋರಲ್ಲಿ ಇನ್ನು 35 ರನ್ನು, ಅದೇ ರಿಂಕು ಸಿಂಗ್ ಹೊಡೆದಿದ್ದು, ಹಿಂದೆ ಕಡೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ನಿತೀಶ್ ರೆಡ್ಡಿಗೆ. ಅನುಕೂಲ್ ರಾಯ್ ಜೊತೆಗೆ ಇವರಿಬ್ಬರು ಕೂಡ ಹಿಂದೆಗಡೆ ಕಾಟ್ ಬಿಹೈಂಡ್ ಆಗಿದ್ದು. ನಿತೀಶ್ ರೆಡ್ಡಿಗೆ 2 ವಿಕೆಟು, 9 ವಿಕೆಟು ಬಿಹೈಂಡೇ ತೆಗಿಬೇಕಿತ್ತು ಅಂತ ಕಾಣಿಸಿದ್ದು ಅವ್ರ ವಿಕೆಟು. ಮುಂದೆನೇ ಹೊಡಿತಿರಲಿಲ್ಲ ಅವ್ರು ಬೌಲಿಂಗಲ್ಲಿ. ಇನ್ಫ್ಯಾಕ್ಟ್ ಅವರೇ ಡಿಸೀವ್ ಮಾಡಿಬಿಟ್ರು, ಅವರೇ ಸಾಕಾಗಿತ್ತು ಇವ್ರಿಗೆ ಡಿಸೀವ್ ಮಾಡೋದಕ್ಕೆ. ಎದುರ್ಕೊಂಡ್ಬಿಟ್ಟಿರು, ಯಾಕಂದರೆ ನೆಟ್ ರನ್ ರೇಟ್ ಬೇಕಾಗಿರೋವಂಥದ್ದು, ಅಂದರೆ ಸ್ಕೋರಿಂಗ್ ರೇಟ್ ಬೇಕಾಗಿರೋವಂಥದ್ದು ಹೆವಿ ಇತ್ತಲ್ಲಿ. ಅವಾಗಲೇ ಎದುರ್ಕೊಂಡ್ಬಿಟ್ರು, ಗಾಬರಿ ಆಗೋಗ್ಬಿಟ್ಟಿದ್ರು. ರಿಂಕು ಸಿಂಗ್ ಒಂದು ಹೋಪ್ ಇತ್ತು ಅಂತ ಅಂದ್ರೂ ಕೂಡ ರಿಂಕು ಸಿಂಗ್ ಕೂಡ ಔಟ್ ಆಗ್ತಾ ಇದ್ದಂಗೆ ಬಿಹೈಂಡ್ ಗೊತ್ತಾಗೋಗ್ಬಿಡ್ತಿದ್ದು. ಫುಲ್ಲು ಎತ್ಬಿಟ್ರು ಕಾಲುವರ ಮೇಲ್ಗಡೆ ಅಂತ. ಫಸ್ಟೇ ಮುಂಚೆನೇ ಗೊತ್ತಾಗಿತ್ತು, ಆ ರನ್ಔಟ್ ಆಗ್ತಿದ್ದಂಗೆ ಒಂದು ರೇಂಜಿಗೆ ಐಡಿಯಾ ಸಿಕ್ಕಿತ್ತು ಕಾಲೆತ್ಕೊಂತಾರೆ ಅಂತ. ಬಟ್ ರಿಂಕು ಸಿಂಗ್ ಔಟ್ ಆಗ್ತಿದ್ದಂಗೆ ಗೊತ್ತಾಗೋಗ್ಬಿಡ್ದು. ಯಾವ ರಮಣ್ದೀಪ್ ಸಿಂಗು ಇಲ್ಲ, ಬದನೇಕಾಯಿ ರಮಣ್ದೀಪ್ ಸಿಂಗ್ ಸ್ಟ್ರಗಲ್ ಮಾಡ್ತಾವ್ರಲ್ಲಿ, ಎಲ್ಲ ಅಲ್ಲಲ್ಲೇ ಬೀಳ್ತಾವೆ ಬಾಲ್ಗಳಲ್ಲಿ. ಫುಲ್ ಶಾಟ್ ಹೊಡೆಯೋಕೆ ಹೋಗ್ತಾವ್ರು, ಅಲ್ಲಲ್ಲೇ ಬೀಳ್ತಾಯಿತ್ತು ಬಾಲಲ್ಲಿ, ಟೈಮಿಂಗೇ ಆಗ್ತಾಯಿಲ್ಲ ಅಲ್ಲಿ. ಸೊ ಇನ್ನೇನಪ್ಪ ಬಂದ್ಬಿಟ್ಟಲ್ಲಿ ಉನಾದ್ಕಟ್ ಫೈನಲ್ ಫಿನಿಶಿಂಗ್ ಟಚ್ನ ಕೊಟ್ಟರು, ವಿಕೆಟ್ನ ಎತ್ಬಿಟ್ಟು ಹೋಗಪ್ಪ ಚೀನಾ ಬೋಲ್ಡ್ ಮಾಡಿಬಿಟ್ಟು ಕಳಿಸಿದ್ರು, ಹೋಗಪ್ಪ ರಾಜ ಮುಗೀತು ಕತೆ ನಿಮ್ಮದು ಅಂತ. 65 ರನ್ ಮಾರ್ಜಿನ ಹೆವಿ ವಿಕ್ಟ್ರಿನ ತೊಗೊಂಡಿರುವಂಥ ಸನ್ರೈಸರ್ಸ್ ಹೈದರಾಬಾದ್ ಅವರು ಇವತ್ತು ರೈಸ್ ಆಗಿದ್ದಾರೆ. ಪ್ರೆಡಿಕ್ಷನ್ನು ಅಣ್ಣಂದು ಇವತ್ತು ಸಕ್ಸಸ್ ಆಗಿದೆ. ಹೌದು, ಮಾಡಿರುವಂಥ ಮಾಡಿರುವಂಥ 6 ಪ್ರಿಡಿಕ್ಷನಲ್ಲಿ 4 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ, 2 ಪ್ರಿಡಿಕ್ಷನ್ ಫೈಲ್ ಆಗಿದೆ. ಮತ್ತು ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನು ಅನಿಸ್ತಿತ್ತು ನಮ್ಮ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಹಾಕಿ.